ಸಂಕೋಚ ಪಟ್ಕೋಬೇಡಿ, ನಡೆದಿದ್ದು ಹೇಳಿ. ನಾನು ಅವಳು ನನ್ನ ಮೋಟರ್ ಸೈಕಲ್ ಮೇಲೆ ಪಿಕ್ನಿಕ್ ಹೋಗಿದ್ವಿ. ತುಂಬಾ ಹೊತ್ತು ನದಿ ತೀರದಲ್ಲೇ ಸುತ್ತಾಡ್ತಾ ಇದ್ವಿ. ನಾನು ದಡದಲ್ಲೇ ನಿಂತಿದ್ದೆ, ಅವಳು ಮಾತ್ರ ನದಿ ಒಳಗೋಗಿ ಏನೇನೋ ಮಾಡ್ತಾ ಇದ್ಲು. ಅಂದ್ರೆ ನೆನ್ಕೊಂಡು ಬಾ ಬಾ ಅಂತ ಕರಿತಾ ಇದ್ಲು. ಅಯ್ಯಯ್ಯೋ, ನನ್ಗೆ ನೀರಂದ್ರೆ ಭಯ, ನನ್ಗೆ ಈಜಕ್ಕೂ ಬರಲ್ಲ ಅಂದೆ. ಆಗ ಬಲವಂತ ಮಾಡಿ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡ್ಲು. ಬಟ್ಟೆ ಎಲ್ಲ ಒದ್ದೆ ಆಗಿದೆ ಅಲ್ಲ, ಮನೆಗೆ ಹೇಗೆ ಹೋಗೋದು ಅಂದೆ. ಪರವಾಗಿಲ್ಲ, ಪಕ್ಕದಲ್ಲೇ ಪ್ರವಾಸಿ ಮಂದಿರ ಇದೆ ಅಲ್ಲ, ಅಲ್ಲೇ ಹೋಗೋಣ, ಬಟ್ಟೆ ಒಣಗಿದ್ಮೇಲೆ ಮನೆಗೆ ಹೋಗೋಣ ಅಂದ್ಲು. ನಾನು ಮೊದಲು ಅನುಮಾನಿಸ್ದೆ, ಆದ್ರೆ ಅವಳೇ ನನ್ನ ಬಲವಂತ ಮಾಡಿ ಎಳ್ಕೊಂಡು ಹೋದ್ಲು ಸರ್. ಯಾಕಲ್ಲೇ ನಿಂತೆ? ಬಾ ಸುರೇಶ್. ಇದೆಲ್ಲ ಏನು ಗೊತ್ತಾಗ್ಲಿಲ್ಲ? ಮಧುಚಂದ್ರಕ್ಕೆ ನವದಂಪತಿಗಳು ಬರ್ತಾರಂತೆ. ಬಾ ಸುರೇಶ್. ಬೇಡ ಬಾ. ಬೇಡ. ಸುರೇಶ್ ಮೊದಲು ಸೀರೆ ಹುಟ್ಕೋ. ಅಪ್ಕೋ ಸುರೇಶ್. ಬೇಡ ಪ್ಲೀಸ್. ಬೇಡ, ನನ್ಗೆ ಅಸಹ್ಯ ಆಗ್ತಾ ಇದೆ. ನೋಡು, ಬೇಡ ಬೇಡ, ಇದೆಲ್ಲ ತಪ್ಪು. ಇದು ತಪ್ಪು ಅಂತ ಯಾರು ಹೇಳಿದ್ರು? ಇದು ಸೃಷ್ಟಿ ಸಹಜ. ಬೇಡ ಬೇಡ ಬೇಡ. ಬೇಡ ಅಂತ ಬಹಳ ಹೇಳಿದೆ ಸರ್. ಅದು ನಾನೇನ್ ಮಾಡ್ಲಿ? ನನ್ನನ್ನು ಕೆಡಿಸೋದೇ ಅವಳ ಉದ್ದೇಶ. ಅದು ನಾನು ಒಪ್ಲಿಲ್ಲ. ಹೇಳ್ದೆ, ನಾನೇನೋ ಗಂಡಸು, ಹೇಗಾದ್ರೂ ಸಹಿಸ್ಕೋತೀನಿ, ಆದ್ರೆ ನಾಳೆ ನಿನ್ಗೇನಾದ್ರೂ ಆದ್ರೆ ಏನ್ ಗತಿ ಭಾರತಿ ಅಂತ ಧೈರ್ಯ ತಕೊಂಡು ಅವಳಿಗೆ ಬುದ್ಧಿ ಹೇಳಿ ಬಲವಂತವಾಗಿ ಅವಳಿಗೆ ಮನೆ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಂದೆ. ಆಮೇಲೆ ನೀವು ಅವಳನ್ನ ಯಾವಾಗ ನೋಡಿದ್ರಿ? 2 ವಾರ ಆದ್ಮೇಲೆ. ಏನಂದ್ಲು? ತಕ್ಷಣ ಮದುವೆ ಮಾಡ್ಕೋಬೇಕು ಅಂದ್ಲು. ಅದಕ್ಕೆ ನೀವೇನಂದ್ರಿ? ಅದಕ್ಕೆ ನಾನಂದೆ, ನನ್ಗ ಉದ್ದೇಶನೇ ಇಲ್ಲಮ್ಮ, ನನ್ ಮನ್ಸಲ್ಲಿರೋದು ಬರೀ ಸ್ನೇಹದ ಭಾವನೆ ಅಂತ. ಅದಕ್ಕೆ ಅವಳಿಗೆ ಸಿಕ್ಕಾಪಟ್ಟಿ ಕೋಪ ಬಂದ್ಬಿಡ್ತು. ಅಲ್ಲೆಲ್ಲ ಕಚ್ಬಿಟ್ಟು ಅಂದ್ಲು, ನನ್ನನ್ನು ನಿರಾಸೆ ಮಾಡ್ತೀಯ, ನನ್ ಜೊತೆ ಮದುವೆ ಮಾಡ್ಕೊಳ್ದೆ ಹೋದ್ರೆ ಏನ್ ಮಾಡ್ತೀನಿ ನೋಡು ಅಂತ ಹೆದರ್ಸ್ಬಿಟ್ಲು. ಆಮೇಲೆ ಹೊರಟೋದ್ಲು. ಮತ್ತೆ ಯಾವಾಗ ಸಿಕ್ಕಿದ್ಲು? 2 ವಾರ ಆದ್ಮೇಲೆ. ಆವಾಗ ಏನಂದ್ಲು? ನಾನೀಗ ಬಸ್ರಿ ಅಂದ್ಲು. ಅದಕ್ಕೆ ನಾನೇನ್ ಮಾಡ್ಲಿ ಅಮ್ಮ ಅಂದೆ. ಆದ್ರೂ ಬಹಳ ಸಹಾನುಭೂತಿಯಿಂದ ಅವಳಿಗೆ ಕೇಳ್ದೆ, ಯಾಕಮ್ಮ ಭಾರತಿ ಇಂಥ ಅನ್ಯಾಯ ಮಾಡ್ಕೊಂಡೆ? ಯಾವ ಪಾಪಿ ಆ ನೀಚ್ ಕೆಲ್ಸಕ್ಕೆ ಕಾರಣ ಅಂತ ನನ್ಗೆ ಹೇಳು, ನಾನೇ ಹೋಗಿ ಅವನಿಗೆ ಬುದ್ಧಿ ಹೇಳಿ ನಿನ್ ಜೀವನ ಸರಿ ಮಾಡ್ಕೊಡ್ತೀನಿ ಅಂತ. ಅದಕ್ಕಂದ್ಲು, ಯಾರು ಕಾರಣ ಆದ್ರೆ ನಿನ್ಗೇನಂತೆ, ನೀನ್ ನನ್ನ ಜೊತೆ ಮದುವೆ ಮಾಡ್ಕೊಳ್ದೆ ಹೋದ್ರೆ ಈ ಕೋರ್ಟೇ ನಿನ್ ಗತಿ ಅಂತ.